ಈ ವಿಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನೀವು ನೋಡೋ ಮುಂಚೆನೇ ನಾನು ಲೈಕ್ ಮಾಡಬೇಡಿ, ನೀವು ನೋಡಿದ ಮೇಲೆ ಇಷ್ಟ ಆದಮೇಲೆ ನಾನು ಲೈಕ್ ಮಾಡಿ. ವಿತೌಟ್ ವಾಚಿಂಗ್ ವಿಡಿಯೋಸ್ ಪ್ಲೀಸ್ ಡೋಂಟ್ ಲೈಕ್ ಲೈಕ್ ಬಟನ್. ಬಾರ್ಲಿ ಕಿಚನ್. ನನ್ನ ಹೆಸರು ರೂಪಾ. ನಾನು ಡೈಲಿ ಬ್ಲಾಗ್ ಮಾಡ್ತಿರ್ತೀನಿ. ನನ್ನ ಚಾನಲಲ್ಲಿ ಏನೋ ಕುಕ್ಕಿಂಗ್ ಇರುತ್ತೆ, ಡೈಲಿ ಬ್ಲಾಗ್ ಇರುತ್ತೆ, ಲೈಫ್ ಸ್ಟೈಲ್ ಇರುತ್ತೆ, ಕೆಲವು ಐಟಮ್ಸ್ ಏನು ತೊಗೊಳ್ತೀನಿ ಅದು ನಾನು ಪರ್ಚೇಸ್ ಮಾಡೋಂಥ ಅನ್ಬಾಕ್ಸಿಂಗ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರಿಂಜಲ್ ಕರಿ ನಾನು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬ್ರಿಂಜಲ್ ಕರಿ ರೆಸಿಪಿ ಅಂದರೆ ನಾನು ಮನೇಲಿ ಏನು ಮಾಡ್ತಿರ್ತೀನಿ ಆ ಕ್ಷಣದಲ್ಲಿ ಅದನ್ನು ನಾನು ಆ ದಿನದಲ್ಲಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಸೊ ಇಟ್ಸ್ ಲೈಕ್ ಏನೋ ರೆಗ್ಯುಲರ್ ಬೇಸಿಸ್ ಏನು ನಡೀತಿರುತ್ತೆ ಅದನ್ನು ಹಾಕ್ತಿರ್ತೀನಿ. ನಾನು ಮೊನ್ನೆ ಹೇಳಿದ್ದೆ ನಾನು ಏನಂತ, ತುಂಬ ಸ್ಟ್ರೈನ್ ಆಗಿತ್ತು ನಿನ್ನೆ, ತುಂಬ ಓವರ್ ಟೈರ್ಡ್ ಆಗಿತ್ತು, ಫಸ್ಟ್ ವರ್ಕ್ ಆಗಿತ್ತು ಅಂತ ಹೇಳ್ಬಿಟ್ಟು. ಅದೇನಂತ ಅಂದರೆ ನಿನ್ನೆ ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಪಾಟ್ಲಕ್ ಏನೋ ಲಂಚ್, ಎಲ್ಲರ ಮನೆಯಲ್ಲೂ ಲಂಚ್ ಇತ್ತು, ಪಾಟ್ಲಂಚ್ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರ ಮನೆಯಿಂದ ಆಫೀಸಿಂದ ಕುಕ್ ಮಾಡ್ಕೊಬನ್ನಿ ಅಂತ ಹೇಳಿದ್ರಂತೆ. ಸೊ ನಮ್ಮ ಮನೆಯ ನನ್ನ ಹಸ್ಬೆಂಡನ್ನು ತೊಗೊಂಡೋಗಿದ್ನೇನು ಬ್ರಿಂಜಲ್ ಕರಿ ಮಾಡಿಕೊಡು ಮತ್ತು ಒಣ ರೊಟ್ಟಿ ಅಂತ ಬರುತ್ತೆ ಅದನ್ನು ತೊಗೊಂಡೋಗ್ತೀನಿ ಅಂತ ಹೇಳಿದರು. ಸೊ ಆ ಬ್ರಿಂಜಲ್ ಕರಿ ಮಾಡಲಿಕ್ಕೆ ಅದು ತುಂಬ ಸ್ವಲ್ಪ ಪ್ರೋಸೆಸ್ 1.5 hours ತೊಗೊಳ್ತು, 1.5 ಗಂಟೆ ತೊಗೊಳ್ತು. ನನಗೆ ತುಂಬ ಸುಸ್ತಾಗಿತ್ತು ಆ್ಯಕ್ಚುಲಿ. ಸೊ ಫಿನಿಶ್ಡ್ ಚೆನ್ನಾಗಿತ್ತು ಅಂತ ಹೇಳಿದ್ರು, ಇಷ್ಟಪಟ್ಟರು. ಅದನ್ನು ಮಾಡಿ ಕಳಿಸಿದ್ದು ಆಯಿತು, ನೆನ್ನೆ ಎಲ್ಲ ಇಷ್ಟಪಟ್ಟಿದ್ದು ಆಯಿತು, ನನಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅವರು ಕೂಡ. ಈ ಥರ ಏನೋ ಟೀಮ್ ಗ್ಯಾದರಿಂಗು, ಈಗ ವರ್ಕ್ ಪ್ಲೇಸಲ್ಲಾಗಲಿ, ಫ್ರೆಂಡ್ಸಲ್ಲಾಗಲಿ, ಅಥವಾ ರಿಲೇಟಿವ್ಸಲ್ಲಾಗಲಿ, ಕಸಿನ್ಸಲ್ಲಾಗಲಿ, ಎಲ್ಲದರಲ್ಲೂ ಸಮ್ಟೈಮ್ಸ್ ವೆರಿ ಇಂಪಾರ್ಟೆಂಟ್. ಕೆಲವು ಟೈಮ್ ಅದನ್ನೇ ಮಾಡ್ಕೊಂಡು ಇರೋಕ್ಕಾಗಲ್ಲ, ಅದಾಗಿಲ್ಲ ಅಂದ್ರೂ ಮಾಡ್ಬೋದು. ಬಟ್ ಇಟ್ಸ್ ಏನೋ ಟೀಮ್ ಅಂದರೆ ವರ್ಕ್ ಮಾಡೋ ಟೀಮಲ್ಲಿ ಸ್ವಲ್ಪ ಬಾಂಡಿಂಗ್ ಆಗುತ್ತೆ, ಫ್ರೆಂಡ್ಸಲ್ಲಿ ಬಾಂಡಿಂಗ್ ಬರ್ಬೋದು, ರಿಲೇಟಿವ್ಸಲ್ಲಿ ಕಸಿನ್ಸಲ್ಲಿ ಎಲ್ಲ ಆ ಥರ ಬರ್ಬೋದು. ಈ ಥರ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ನೆಕ್ಸ್ಟ್ ಬರ್ತೀನಿ ನಾನು ರೀಸನಲ್ ಫುಡ್. ಅಂದರೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಫುಡ್ ಆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ ಅಂದರೆ ಅವರಿಗೆ ತುಂಬಾ ಏನೋ ಅಲ್ಲಿಂದ ವಿಶೇಷತೆ ಅದು ಫುಡ್ ಅವ್ರದ್ದು. ಮತ್ತು ಧಾರವಾಡ ಪೇಡ ಅಂದ್ರೂ ಅಲ್ಲಿದು ಉತ್ತರ ಕರ್ನಾಟಕ ಅಂಥದ್ದು ಇದು. ಇಲ್ಲಿ ಮೈಸೂರು ಬೆಂಗಳೂರು ಕಡೆ ಬಂದರೆ ಮುದ್ದೆ ಹೇಳ್ದಂಗೆ ನನಗೆ ಏನು ಆಯಾ ಪ್ರದೇಶದ ಅಡುಗೆಗಳು, ಊಟಗಳು ಅಂತಂದರೆ ನನಗೆ ತುಂಬಾ ಇಷ್ಟ. ಏನು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಹಾಗೆ ನನಗೆ ಆ ಥರ ಒಂದು ಊಟದ ಬಗ್ಗೆ ತುಂಬ ಇದೆ. ಊಟ ಅಂದ್ರೇ ಅದು ಮನುಷ್ಯನ ಆರೋಗ್ಯ ಅಂತ ಹೇಳ್ಬೋದು. ಇತ್ತೀಚೆಗಂತೂ ನಾವು ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಸಾಧ್ಯವಾಗದಿದ್ದಾಗ ಹೊರಗಡೆ ತಿನ್ನೋದೇ ಜಾಸ್ತಿ. ಹೊರಗಡೆ ತಿಂತಾಯಿದ್ವಿ ಕೆಲವರು ವರ್ಷಗಳ ಹಿಂದೆ. ನಮ್ಮ ಪಾಪು ಮೋಕ್ಷಿ ತುಟ್ಟಿದ ಮೇಲೆ ಕಮ್ಮಿ ಆಯಿತು, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅವನಿಗೆ ಹುಷಾರಿಲ್ಲದಾಗ ಮತ್ತೆ ಕಮ್ಮಿ ಆಯಿತು. ಸೊ ಹೊರಗಡೆ ತಿನ್ನೋದು ಇಂಪಾರ್ಟೆಂಟ್, ಬಟ್ ಅದೇ ಒಂದು ಅಭ್ಯಾಸ ಆಗಬಾರ್ದು. ನಾನು ಏನು ಹೊರಗಡೆ ಜಾಸ್ತಿ ತಿಂತಾಯಿದ್ವಿ ನಾವು ಫಸ್ಟ್ ಮದುವೆದು ಹೊಸದ್ರಲ್ಲಿ. ಅಡುಗೆನ ಅಷ್ಟು ಕಷ್ಟ ಇಲ್ಲ, ಅದು ಮಾಡ್ತಾ ಹೋದ್ರೇ ಅದು ಇಂಪ್ರೂವ್ ಆಗೋದು. ನಾನಿದನ್ನೇ ಎಲ್ಲರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಬಿಗಿನರ್ಸ್ ಹೊಸದಾಗಿ ಮದುವೆ ಆಗೋರು ಇರ್ತಾರೆ, ಕೆಲವ್ರಿಗೆ ಅಡುಗೆ ಗೊತ್ತಿರಲ್ಲ, ಕೆಲವ್ರಿಗೆ ಮುಂಚೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂಥವರೆಲ್ಲ ಏನು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲಸದ ಒತ್ತಡದಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಟೈಮ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದನ್ನು ನಾನು ಸುಧಾರಿಸ್ಕೊಂಡಿದ್ದೀನಿ ತುಂಬ. ಅದೊಂದರಲ್ಲಿ ಎಲ್ಲರೂ ಸ್ಟಾರ್ಟಿಂಗಲ್ಲಿ ಹೌದು ಅದು ಹಂಗೆ ಆಗ್ತಾನೆ ಇರುತ್ತೆ, ಒಬ್ರಿಗಂತಲ್ಲ. ಬಟ್ ಅದನ್ನು ನಾನು ಸುಧಾರಿಸ್ಕೊಂಡಿದ್ದೀನಿ. ನೀವು ಅದನ್ನು ಟ್ರೈ ಮಾಡಿದ್ರೆ ಎಲ್ಲರೂ ಕೂಡ ಇದು ಮಾಡ್ಬೋದು. ಸೊ ಮನೆ ಅಡುಗೆ ಊಟ ಅನ್ನೋದು ತುಂಬ ಇಂಪಾರ್ಟೆಂಟು. ಕೆಲವು ಟೈಮ್ ಹುಷಾರಿರೋದಿಲ್ಲ, ಆ ಟೈಮಲ್ಲಿ ಹೊರಗಡೆ ತೆಗೆಸ್ಕೊಳ್ಳೋದೇನು ತಪ್ಪಲ್ಲ. ತುಂಬ ಬ್ಯುಸಿ ಶೆಡ್ಯೂಲಿಂದಾಗ ಹೊರಗಡೆ ಊಟ ಮಾಡೋದೇನು ಬರುತ್ತಂದಿಲ್ಲ. ಅಥವಾ ಫ್ಯಾಮಿಲಿ ಗ್ಯಾದರಿಂಗ್ ಅಥವಾ ಮಂತ್ಲಿ ಒನ್ಸ್, ಯಾವಾಗಲಾದರೂ 2 months once ಅಥವಾ 15 days once ಪರವಾಗಿಲ್ಲ ಹೊರಗಡೆ ತಿನ್ನೋದು. ಬಟ್ ಅದೇ ಬೇಸ್ ಆಗ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಹೋಮ್ ಮೇಡ್ ಫುಡ್ಡು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಎಸ್ಪೆಷಲಿ ಇಟ್ ಡಿಫೈನ್ಸ್ ದಿ ಹೆಲ್ತ್ ಅಂತ ಹೇಳ್ಬೋದು. ಯಾಕಂದರೆ ನಾನೇ ಫೇಸ್ ಮಾಡ್ತಿರ್ತೀನಿ ಹೆಲ್ತ್ ಇಶ್ಯೂಸ್. ನನ್ನ ಮಗ, ನಾನಾಗಲಿ ಎಲ್ಲರಾಗಲಿ ಮುಂದೆನೂ ನೋಡಿದ್ದೆ, ಹಿಂದೆ ನೋಡಿದೆ ಆ ಥರ. ಸೊ ಈಗ ಪ್ರಾದೇಶಿಕ ಅಡುಗೆಗಳು ಬಂದರೆ ಈಗ ಜಸ್ಟ್ 3-4 ಇದು ನಮ್ಮ ಇಂಡಿಯಾದ ಕೆಲವು ಭಾಗಗಳದ್ದು ಸ್ಟೇಟ್ ವೈಸ್. ಬಟ್ ಹೊರಗಡೆ ದೇಶಗಳದಾಗಲಿ ಬೇರೆ ಅದು ಎಲ್ಲ
ಅಲ್ಲಿ ಅವರವರ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಸೊ ಹಾಗೆ ಈಗ ನೀವು ಯುರೋಪಿಯನ್ ಕಂಟ್ರೀಸ್ ಹೋದ್ರೆ ಈ ವೆಜಿಟೇರಿಯನ್ ಸಿಗೋದೇ ಕಷ್ಟ, ಅದು ಸಿಕ್ಕಾಪಟ್ಟೆ ಕಷ್ಟ. ಅದು ಏನಾದರೂ ಒಂದು ಸಿಕ್ಕಿದ್ರೆ ಸಾಕಪ್ಪ ಫುಡ್ ವೆಜಿಟೇಬಲ್ಸ್ ಕೆಲವು, ಬಟ್ ಈಗೆಲ್ಲ ಸಿಗ್ತಾ ಇರ್ಬೋದು ಗೊತ್ತಿಲ್ಲ, ಯಾಕಂದರೆ ಇಂಡಿಯನ್ಸ್ ಹೋಗಿ ಇಂಡಿಯನ್ ಫುಡ್. ಬಟ್ ಕೆಲವೊಂದು ಯೂಟ್ಯೂಬ್ಸಲ್ಲೆಲ್ಲ ನೋಡ್ತಾ ಇದೆ, ಕೆಲವರು ಅಲ್ಲಿ ಹೋಗಿ ಫಾರ್ಮನ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಫಾರ್ಮ್ ವೆಜಿಟೇಬಲ್ಸ್ ಬೆಳೆಯೋದೆಲ್ಲ, ಅಲ್ಲಿ ಕುಕ್ ಮಾಡೋದೆಲ್ಲ ಕೆಲವರು ಯೂಟ್ಯೂಬ್ಸಲ್ಲಿ ನೋಡುವಾಗ ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಫುಡ್ ವೆಜಿಟೇಬಲ್ಸ್ ತರಕಾರಿ ಫಾರ್ಮ್ ಇದೆಲ್ಲ ನೋಡಿದ್ರೆ ನನಗೆ ಸಖತ್ ತುಂಬ ಖುಷಿ. ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾನು ಒಂದು ಆಪಲ್ ಇಲ್ಲದೇ ಇರ್ತಾ ಇರಲಿಲ್ಲ ಮದುವೆ ಮುಂಚೆ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ ನನ್ನ ತಂದೆಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ವಿತೌಟ್ ಊಟ ಇಲ್ಲದೆ ಇರ್ತಾಯಿದ್ದೆ ನಾನು. ಆ ದಿನ ಒಂದು ಆ್ಯಪಲ್ ಇಲ್ಲದೇ ಇದ್ದರೆ ನನಗೆ ಇರ್ತಾನೆ ಇರಲಿಲ್ಲ. ಆ ಥರ ಆಪಲ್ ನನಗೆ ತಿನ್ನಲೇಬೇಕಿತ್ತು. ಅವಾಗ ತಿಂದಿದ್ದು ಮೋಸ್ಟ್ ಪ್ರಾಬಲಿ ನನಗೆ ಈ ಸಲ ಎಷ್ಟೊಂದು ಈಗ ಕೆಲವು ವರ್ಷಗಳಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಬಂದಾಗೆಲ್ಲ ಕವರ್ ಆಗೋಕ್ಕೆ ಹೆಲ್ಪ್ ಆಯಿತು ಅನಿಸುತ್ತೆ. ಯಾವುದೇ ಹಾರ್ಡ್ ವರ್ಕು, ಯಾವುದೇ ಒಳ್ಳೆ ಕೆಲಸಗಳು ಅದು ಎಂದಿಗೂ ವೇಸ್ಟ್ ಆಗೋಲ್ಲ. ಯಾವಾಗಾದರೂ ಒಂದಿನ ನಮಗೆ ಅದರದ್ದು ಆ ಒಳ್ಳೆ ಕೆಲಸದ ನಮಗೆ ಉಪಯೋಗ ಬಂದೇ ಬರುತ್ತೆ ಅಂತ ನಾನು ಹೇಳ್ಕೊಳ್ತೀನಿ. ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಒಳ್ಳೆ ಹ್ಯಾಬಿಟ್ ಅದು. ಸೊ ಡೋಂಟ್ ಹೆಸಿಟೇಟ್ ಟು ಬಿಕಮ್ ಗುಡ್ ಪೀಪಲ್ ಆ್ಯಂಡ್ ಗುಡ್ ಹ್ಯಾಬಿಟ್ ಆ್ಯಂಡ್ ಗುಡ್ ಲೈಫ್ ಸ್ಟೈಲ್ಸ್ ಅಂತ ಹೇಳ್ತೀನಿ. ಸೊ ನನಗೆ ಕೂಡ ಜೋಳದ ರೊಟ್ಟಿ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಸುಮಾರು ನಾನು ಮದುವೆ ಆಗಿ ಒಂದು 4 ವರ್ಷ ಅಂತ ನಂಗೆ ಬರ್ತಾನೆ ಇರಲಿಲ್ಲ. ಕಲಿಸ್ತಾ ಇದ್ದೆ, ಅದನ್ನು ತಟ್ಟಕ್ಕೆ ಆಗ್ತಿರಲಿಲ್ಲ, ಮುರಿದು ಹೋಗ್ತಿತ್ತು, ದಪ್ಪ ಬರ್ತಿತ್ತು, ಟೇಸ್ಟ್ ಆಗ್ತಿರ್ಲಿಲ್ಲ. ಸುಮಾರು ಸಲ ಟ್ರೈ ಮಾಡಿ ಆಗಲ್ಲಪ್ಪ ಅಂತೇಳಿ ಬಿಟ್ಬಿಟ್ಟೆ. ಆಮೇಲೆ ಒಂದೊಂದು ಸ್ವಲ್ಪ ಪರವಾಗಿಲ್ಲ, ದಪ್ಪ ಆದರೆ ಪರವಾಗಿಲ್ಲ, ನೋಡೋಣ ಮಾಡೋಣ ಮಾಡ್ತಾ ನನಗೆ ಬರುತ್ತೆ. ಇವಾಗ ಮಾಡ್ತೀನಿ ನಾನು. ಹೋಪ್ಫುಲಿ ನಾನು ಕಲ್ತ್ಕೊಂಡಿದ್ದೀನಿ ಜೋಳದ ರೊಟ್ಟಿ. ಸೊ ಮುದ್ದೆ ಎಲ್ಲ ಮಾಡ್ತಾಯಿದ್ದೆ ಈಸಿಯಾಗಿ. ಅದು ಯಾಕಂದರೆ ನಾವು ಹುಟ್ಟಿ ಬೆಳೆದಿದ್ದ ಮನೆಯಿಂದ ಮಾಡ್ತಿರ್ತೀವಲ್ಲ, ಆ ಅಡುಗೆಗಳು ನಮಗೆ ಬೇಗ ಬರುತ್ತೆ. ಹೊಸದಾಗಿ ಕಲಿಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಕಲಿತೆ, ಬಟ್ ನಾನು ಬಡಿಯೋದೆಲ್ಲ ಅದು ಕೈಯೆಲ್ಲ ನೋವತ್ಕೊಳ್ಳುತ್ತೆ. ಬಡಿಬೋದು, ಬಟ್ ತುಂಬ ಕೈ ನೋವತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಬಡಿಯೋದಿಲ್ಲ, ಅರಿತೀನಿ ಆ ಥರ. ಸೊ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಇದು ಒಳ್ಳೆ ಕಾಂಬಿನೇಷನ್ ಉತ್ತರ ಕರ್ನಾಟಕದ ಫುಡ್ ಇದು. ಆದಮೇಲೆ ಅಲ್ಲಿ ಒಣ ರೊಟ್ಟಿ ಅಂತ ಮಾಡಿರ್ತಾರೆ. ರೊಟ್ಟಿ ಒಣಗಿರುತ್ತೆ. ಫಸ್ಟು 4-5 ವರ್ಷ ನಾನು ತಿಂತಾನೇ ಇರಲಿಲ್ಲ. ನನಗೆ ಆಗಲ್ಲ, ಇದು ತಿನ್ನೋಕ್ಕಾಗಲ್ಲ, ಅಲ್ಲಿ ನೋವು ಬರುತ್ತೆ, ಅಲ್ಲಿ ಚುಚ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ. ಬಟ್ ಈಗ ನನಗೆ ಇಷ್ಟ ಆಗುತ್ತೆ. ನಾನು ತಿಂದು ತರಿಸಿಟ್ಕೊಂಡು ಪಲ್ಯ ಮಾಡಿದರೆ ಚಟ್ನಿ ಪುಡಿ, ಮೊಸರು, ಅದು ಮತ್ತು ಕುಕ್ಕುಂಬರೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರಿಗಿಂತ ಜಾಸ್ತಿನೇ ತಿಂತೀನಿ ನಾನು ಒಣ ರೊಟ್ಟಿಗೆ, ಆ ಥರ. ಸೊ ಒಂದೊಂದು ಪ್ರಾದೇಶಿಕ ಫುಡ್ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಅಡ್ಜಸ್ಟ್ ಆಗಿಬಿಟ್ರೆ ಅದು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಫುಡ್ ಆದ್ರೂ ಅಲ್ಲಿ ಜನಗಳಿಗೆ ಆಯಾ ಥರದ್ದು ಆ ವೆದರ್ಗೆ ಅನುಗುಣವಾಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಇರ್ಬೋದು, ಹಿರಿಯರು ಮಾಡ್ಕೊಬಂದಿರ್ಬೋದು, ಅದು ಅಲ್ಲಿ ಆ ಥರ ಇದಾಗುತ್ತೆ. ಬಟ್ ನಾವಿಲ್ಲಿ ಕೊಕೊನಟ್ಸ್ ಯೂಸ್ ಮಾಡಿದ್ರೆ ಅವರ ಕೊಕೊನಟ್ಸ್ ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಮಾಡ್ತಾರೆ, ಕಡಲೆ ಬೀಜ ಯೂಸ್ ಮಾಡ್ತಾರೆ. ಸೊ ಆ ಥರ ಒಂದು ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಇರುತ್ತೆ. ಸೊ ಅಷ್ಟೇ. ನೆನ್ನಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನನಗೆ, ಸ್ವಲ್ಪ ಜಾಸ್ತಿನೇ ಮಾಡಿದೆ. ಬ್ರಿಂಜಾಲ್ ಕರಿ ಮಾಡೋಕ್ಕೆ ಎಣ್ಗಾಯಿ ಅಂತಾರೆ, ಬದನೆಕಾಯಿ ರೊಟ್ಟಿ ಬದನೆಕಾಯಿ ಅಂತಾರೆ ಆ ಥರ ಕರ್ನಾಟಕ ಕಡೆ. ಇಲ್ಲಿ ಎಣ್ಗಾಯಿ ಅಂತೀವಿ ನಾವು. ಸೊ ಅದನ್ನು ಮಾಡೋಕ್ಕೆ ಸ್ವಲ್ಪ ಪ್ರೋಸೆಸ್, ಯಾಕಂದರೆ ಎಲ್ಲ 2-3 ಥರ ಕಾಳುಗಳನ್ನ ಹುರಿದು ಪುಡಿ ಮಾಡ್ಕೋಬೇಕು. ಪ್ರೋಸೆಸ್ ಆಯಿತು. ಆಲ್ಮೋಸ್ಟ್ ನನಗೆ 1.5 ಗಂಟೆ ತಗೋತು ಅದನ್ನು ಮಾಡಲಿಕ್ಕೆ. ಈವನ್ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅಷ್ಟು ಕುತ್ಕೊಳ್ಳಿಕ್ಕೆ ನನಗೆ 1.5 ಗಂಟೆ ಆಯಿತು. ಅದು ಕುಕ್ ಮಾಡುವಾಗ ಸ್ವಲ್ಪ ಕುತ್ಕೊಳ್ತಿದ್ದೆ, ಬಟ್ ಕುತ್ಕೊಂಡ್ಬಿಟ್ರೆಲ್ಲ ಹೊತ್ಕೊಂಡ್ಬಿಡೋದು, ಹೊತ್ತೋಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಎಲ್ಲ ಮುಗೀತು. ನೆನ್ನೆ ಕೊಟ್ಟು ಕಳಿಸಿದ್ದೆ, ಅವರು ಎಂಜಾಯ್ ಮಾಡಿದ್ದಾರೆ. ಅವ್ರದ್ದು ಫುಡ್ ಏನೇನು ತೊಗೊಬಂದಿದ್ರು ಅಂತ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ವೀಡಿಯೋದಲ್ಲಿ. ಅಲ್ಲಿ ಇದು ವೀಡಿಯೋ ಅವ್ರು ಹಾಕಿಲ್ಲ, ಜಸ್ಟ್ ಫೋಟೋಸ್ನ ಫುಡ್ಡನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇಷ್ಟೇ. ನನಗೆ ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ತಿದ್ಕೊಳ್ತೀನಿ. ಇನ್ನೂ ತುಂಬ ಕಲಿಯೋದಿದೆ, ಅದನ್ನು ಕಲ್ತ್ಕೊಳ್ಳೋದು. ಥ್ಯಾಂಕ್ ಯು ಸೊ ಮಚ್. ಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ. ಸೊ ಅದಕ್ಕಿಂತ ಮುಂಚೆ ಬ್ರಿಂಜಾಲ್ ಕರಿ ಹಾಕಿರ್ತೀನಿ. ಸೊ ಅಲ್ಲಿ ಏನು ಮಾಡಿರ್ತೀನಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಗಮನಿಸಿ. ಸೊ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ. ಸಣ್ಣಕ್ಕಿದ್ರೆ ಬದನೆಕಾಯ್ದಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ತಂದುಬಿಟ್ಟಿದ್ರು. ಸೊ ಪರ್ಪಲ್ ಕಲರ್ದಿರ್ತಾರೆ. ಈ ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನೀರೊಳಗೆ ಇಟ್ಕೋಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಸೊ ಅದು ಗೊತ್ತಿದೆ ತುಂಬ ಜನಕ್ಕೆ. ಸೊ ಈ ಥರ ಫ್ಲವರ್ ಟೈಪ್ ಕಟ್ ಮಾಡಿ ನೀರಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ನಾನು ನೆಕ್ಸ್ಟು ಪೌಡರ್ ಮಾಡ್ಕೋಬೇಕು ಕೆಲವು ಐಟಮ್ಸು. ಇದರದ್ದು ಹುಚ್ಚಳ್ಳು ಅಂತ ಹೇಳ್ಬಿಟ್ಟು, ನನಗೆ ಇದು ಏನೋ ಇಂಗ್ಲೀಷಲ್ಲಿ ಹಿಂದಿಲಿ ಏನು ಹೇಳ್ತಾರೆ ಗೊತ್ತಿಲ್ಲ.
ನಿಗೀರಿಯ ಸೀಡ್ಸ್ ಸಮಥಿಂಗ್ ಹೇಳ್ತಾರೆ ಇಂಗ್ಲೀಷಲ್ಲಿ, ಬಟ್ ಇದರಲ್ಲಿ ಏನು ಗೊತ್ತಿಲ್ಲ ನನಗೆ ಹಿಂದಿಲಿ ಏನು ಹೇಳ್ತಾರೆ ಅಂತ. ಇದು ಹುಚ್ಚಳ್ ಅಂತೀವಿ, ಉತ್ತರ ಕರ್ನಾಟಕದ ಗುರೆಳ್ ಅಂತಾರೆ, ನಾವು ಇದನ್ನ ಹುಚ್ಚಳ್ ಅಂತ ಹೇಳ್ಬಿಡ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಬದನೆಕಾಯಿ ಪಲ್ಯಕ್ಕೆ. ಇದಿಲ್ಲ ಅಂದ್ರೆ ಅದು ಎಣ್ಗಾಯಿ ಅನ್ಸ್ಕೊಳ್ಳೋದೇ ಇಲ್ಲ ಪ್ರಾಪರ್ ಆಗಿ. ಸೊ ನಾನು ಇದನ್ನ ಹುರ್ಕೊಂಡು ಇಟ್ಕೊಳ್ತೀನಿ, ಮತ್ತೆ ಅದಾದ್ಮೇಲೆ ಪುಡಿ ಮಾಡಬೇಕು. ಇದನ್ನು ಹುಡುಕ್ಲಿಕ್ಕೆ ಆನ್ಲೈನಲ್ಲಿ ಸಿಗ್ಲಿಲ್ಲ ನನಗೆ. ಅಯ್ಯೋ ಸಿಗುತ್ತಲ್ಲ ಬಿಡು ಅನ್ಕೊಂಡು ಸುಮ್ಮನೆ ಅದಿತ್ತು. ಬರ್ತಾ ಮುಗಿಸಿತ್ತು, ಡ್ರಾಪ್ ಮಾಡಿ ಬರ್ತಾ ತಗೋಬರೋಣ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ 2-3 ಅಂಗಡಿಲೂ ಸಿಕ್ಕಿಲ್ಲ. ಅಯ್ಯೋ ಇದಿಲ್ಲಿ ಸಿಗಲ್ಲ, ಏನಪ್ಪ ಮಾಡೋದು, ಟೈಮ್ ಆಗ್ತಿದೆ, ಮಾಡ್ಕೊಡ್ಬೇಕಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಇನ್ನೊಂದು ಶಾಪ್ ಇತ್ತು, ಅಲ್ಲಿಯೂ ಹೋಗಿ ಕೇಳಿದೆ, ಇದೆಯಾ ಅಲ್ವಾ ನೋಡೋಣ ಅಂತ. ಸದ್ಯ ಇತ್ತು, ತಗೊಂಡ್ ಬಂದೆ. ಸೊ ಅದು ತಗೊಂಡ್ ಬಂದು ಬೇಗ ಬೇಗ ಇದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ. ಇದಾದ್ಮೇಲೆ ಇದು ಎಳ್ಳು, ನೀವು ಬ್ಲ್ಯಾಕ್ ಎಳ್ಳಾದ್ರೂ ಓಕೆ, ಬಿಳಿ ಎಳ್ಳಿದ್ರು ಓಕೆ, ಅದನ್ನು ಹುರ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಹುರ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನಲ್ಲಿ ಕಡಲೆ ಬೀಜಕ್ಕೆ ಖಾರದ ಪುಡಿ, ಬೆಳ್ಳುಳ್ಳಿ ಹಾಕೊಂಡು ಮತ್ತೆ ನಾನು ಪುಡಿ ಮಾಡ್ಕೊಳ್ತೀನಿ ಇದನ್ನ. ಅದಾದ್ಮೇಲೆ ಇಲ್ಲಿ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನಕಾಯಿ ರೆಡಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಪುಡಿ ಮಾಡ್ಕೊಂಡೆ ನೋಡಿ, ಪುಡಿ ಮಾಡಿ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅದು ಎಳ್ಳದ ಪುಡಿ, ಅದು ಗುರೆಳ್ಳು ಹುಚ್ಚಲ್ ಪುಡಿ, ಇದು ಕಡಲೆ ಬೀಜದ ಪುಡಿ. ನಾನಿವಾಗ ಸ್ಟಫ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ ಟೊಮೊಟೊನ ಇನ್ನು ಸಣ್ಣದಾಗಿ ಹೆಚ್ಕೋಬೇಕಿತ್ತು. ನನ್ನ ಹಸ್ಬೆಂಡ್ ಸ್ವಲ್ಪ ದಪ್ಪದಾಗಿ ಹೆಚ್ಬಿಟ್ಟಿದ್ರೆ ಹೆಲ್ಪ್ ಮಾಡ್ಬೇಕಂತೇಳಿ, ಅವ್ರ ಆಫೀಸ್ಗಲ್ವಾ. ಇದು ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಅದು ಅರಿಶಿನ ಫಸ್ಟ್ ಒನ್ನು, ಸೆಕೆಂಡ್ ಒನ್ನು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತೀನಿ. ಸೊ ಇದನ್ನ ಸ್ಟಫ್ಮಿಗೆ ಅಂತ ನಾನು ಪ್ರಿಪೇರ್ ಕೆಲವು ಪೇಸ್ಟ್ ಮಾಡ್ಕೊಳ್ತಾರೆ, ನಾನು ಈ ಪೌಡರೇ ಮಾಡ್ಕೊಳ್ತೀನಿ. ಇದು ಗರಂ ಮಸಾಲ ಹಾಕೊಂಡಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತೀನಿ. ಕಡಲೆ ಬೀಜದಲ್ಲಿ ಸ್ವಲ್ಪ ಅದು ವೆಟ್ ಅಂಶ ಇರೋದ್ರಿಂದ ನಿಮಗೆ ಅದು ಚೆನ್ನಾಗಿ ಸಿಗುತ್ತೆ ಸ್ಟಫ್ ಮಾಡೋಕ್ಕೆ. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಏನಿಲ್ಲ, ಹಾಗೆ ಮಿಕ್ಸ್ ಮಾಡಿ. ಈರುಳ್ಳಿ ಮತ್ತೆ ಇಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಸ್ಟಫ್ ಮಾಡ್ಕೊಳ್ಳೋಣ ಬನ್ನಿ. ಅದು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಬದನೆಕಾಯಿಗಳಿಗೆ ಸ್ಟಫ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ತುಂಬಿಕೊಂಡು, ಅಲ್ಲೊಂದು ಪ್ರೆಸ್ ಮಾಡಿರೋ ತೋರಿಸಿಲ್ಲ, ಈ ಥರ ತುಂಬಿ ಈ ಥರ ಟೈಟಾಗಿ ಪ್ರೆಸ್ ಮಾಡಿದ್ರೆ ಇನ್ನೂ ಟೈಟಾಗಿ ಪ್ರೆಸ್ ಮಾಡ್ಬೋದು, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದರ ಟೈಟಾಗಿ ಪ್ರೆಸ್ ಮಾಡಿದ್ರೆ ಎಲ್ಲ ಸ್ಟಫ್ ಇನ್ಸೈಡ್ ಹೋಗುತ್ತೆ. ಬಟ್ ಇದು ಆನಿಯನ್ನು ಟೊಮೊಟೊ ಇನ್ನೂ ಸಣ್ಣದಾಗಿ ಹೆಚ್ಕೋಬೇಕು. ಸೊ ಇದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದೆಲ್ಲ ಈರುಳ್ಳಿ, ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಇಲ್ಲ ನಾನಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ಅನ್ನೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ. ಮತ್ತು ನಾನು ಗಾರ್ಲಿಕ್ನು ಇನ್ನೊಂದು ಸ್ವಲ್ಪ ಗಾರ್ಲಿಕ್ ನಾನು ಕಡಲೆ ಬೀಜ ಜೊತೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲೂ ಬೇಕಾದ್ರೆ ಹಾಕ್ಕೊಳ್ಬೋದು ಗಾರ್ಲಿಕ್ನ ನೋಡಿ. ಇವಾಗ ಎಣ್ಣೆ ಸ್ವಲ್ಪ, ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಬೋದು. ನಾನು ಇದ್ರಲ್ಲಿ ಮರ್ತ್ಬಿಟ್ಟೆ, ನೆಕ್ಸ್ಟ್ ಟೈಮ್ ನಾನು ಇದೆಲ್ಲ ಆದಮೇಲೆ ಹಾಕ್ತೀನಿ ನಾನು ಜೀರಿಗೆ ಮತ್ತು ಸಾಸಿವೆನ. ಬೆಳ್ಳುಳ್ಳಿನ ಹಾಕಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ, ಅದು ಈರುಳ್ಳಿ ಸ್ವಲ್ಪ ಇದಾದ್ಮೇಲೆ ಒಂದೊಂದಾಗಿ ಬದನೆಕಾಯಿ ಹಾಕೊಳ್ಳೋಣ. ಬ್ಯೂಟಿಫುಲಿ ಫಿಲ್ ಮಾಡಿಟ್ಟಿದ್ದೀನಿ. ಚೆನ್ನಾಗಿ ಸಕ್ಕತ್ತಾಗಿ ತುಂಬಿಕೊಂಡಿದೆ, ಇದು ತುಂಬಿಟ್ಟಿದ್ದೀನಿ. ಸೊ ನಾನು ಇವಾಗ ಅದು ಎಲ್ಲ ಎಣ್ಣೆ, ಅದು ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ, ಸ್ವಲ್ಪ ಏನೋ ಎಣ್ಣೆ ಸ್ವಲ್ಪ ಕೆಂಪಾದ್ಮೇಲೆ ನಾನು ಎಲ್ಲ ತುಂಬಿಟ್ಕೊಂಡಿರೋ ಅಂಥ ಸ್ಟಫ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಫಿಲ್ ಮಾಡಿದ್ನ ಎಣ್ಣೆಲೆ ಸ್ವಲ್ಪ ಫಸ್ಟ್ ನಾವು ಎಣ್ಣೆಲೆ ಈ ಬದನೆಕಾಯಿನೆಲ್ಲ ಏನೋ ಸ್ಮೂತಾಗಿ ಬೇಯಿಸ್ಕೋಬೇಕು ನೋಡಿ. ಇಲ್ಲಿ ಈ ಥರ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಕೆಳಗಡೆ ಹತ್ಕೊಂಡ್ಬಿಡುತ್ತೆ. ಹೊತ್ಕೊಂಡ್ರೆ ಅದು ಏನೋ ನೀರು ಹಾಕಿಲ್ಲಲ್ಲ, ಹೊತ್ಕೊಂಡ್ಬಿಡುತ್ತೆ ಅದು. ನಾನು ಈಗ ಇದಕ್ಕೊಂದು ಸ್ವಲ್ಪ ಹುಣ್ಸೆಹಣ್ಣು ಕಲಸಿಟ್ಟಂಥ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅದು ಎಲ್ಲ ಬಾಡಿದ್ಮೇಲೆ ಬದನೆಕಾಯಿ. ನಂತರ ಇದಕ್ಕೆ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಳಿ, ಸಿಹಿ, ಖಾರ, ಉಪ್ಪು ಎಲ್ಲ ಇದು ಚೆನ್ನಾಗಿ ಅನಿಸುತ್ತೆ. ಉತ್ತರ ಕರ್ನಾಟಕದ ಕಡೆ ತುಂಬ ಬೆಲ್ಲ ಯೂಸ್ ಮಾಡ್ತಾರೆ ಅಡುಗೆಗೆಲ್ಲ. ಸ್ವಲ್ಪ ಹಾಕೊಂಡ್ರೆ ಸಾಕು, ಚೆನ್ನಾಗಿ ಅನಿಸುತ್ತೆ. ಅದು ಖಾರನೂ ಇಲ್ಲ, ಸಪ್ಪೆನೂ ಇಲ್ಲ, ಒಳ್ಳೆ ಹುಳಿ ಮತ್ತು ಸ್ವೀಟ್ ಟೇಸ್ಟ್ ಅಂದರೆ ಮಿಕ್ಸ್ ಆದರೆ ಸಖತ್ತಾಗಿ ಅನಿಸುತ್ತೆ. ಸೊ ಅದು ಈಗ ಹಾಕಿ ಮತ್ತೆ ಬೆಲ್ಲ ಎಲ್ಲ ಹಾಕಿ ಮತ್ತೆ ಕುದಿಸ್ಕೊಳ್ಳೋಣ ಇದನ್ನ. ಯಾಕಂದರೆ ಎಣ್ಣೆಲಿ ಸ್ವಲ್ಪ ಬೆಂದಿರುತ್ತೆ ಬದನೆಕಾಯಿ, ಚೆನ್ನಾಗಿ ಬೇಯಬೇಕು. ಅದು ಸ್ಮೂತ್, ಹಿಂಗೆ ಚಪಾತಿಲಿ ರೊಟ್ಟಿಲಿ ಹಿಂಗೆ ತಗೊಂಡ್ರೆ ಅದು ಬಂದ್ಬಿಡ್ಬೇಕು, ಆ ಥರ ಬೇಯಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಅನ್ಸೋದಿಲ್ಲ. ಇದು ನಾನು ಎಣ್ಣೆ ತುಂಬಾ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಅದು ಕುದೀತಾ ಇದೆ, ಇಲ್ಲಿ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್. ನಾನು ಇನ್ನೂ ನೀರು ಹಾಕಿಲ್ಲ, ಹುಣಸೆಹಣ್ಣು ಹುಳಿ ಬಿಟ್ಟಿದ್ನಲ್ಲ ಅದಷ್ಟೇ ನೀರು.
ಇದರಲ್ಲಿ ಎಣ್ಣೆಲೆ ಸುಮಾರು ಆಲ್ಮೋಸ್ಟ್ ಒಂದು 80% 70%, 60-70% ಎಣ್ಣೆಲೆ ಬೆಂದಿರಬೇಕು. ಅದಾದ ನಂತರ ನಾವು ನೀರು ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ನೀರು ಹಾಕಿ ನಾನು ಬೇಯಿಸಿದ್ದೀನಿ. ನೀರು ಹಾಕಿ ಬೇಯಿಸೋದು ಕ್ಲಿಪ್ ಮಿಸ್ ಆಗಿದೆ. ಸೊ ನಲ್ಲಿ ನೀರು ಹಾಕಿದ್ದೀನಿ, ಕುದೀತಾ ಇದೆ. ನೀರು ಹಾಕಿದ್ಮೇಲೆ ಕುದೀತಾ ಇರೋದು ಇದು. ಸೊ ಈ ಥರ ಕೈ ಆಡಿಸ್ಕೊಳ್ಳಿ ನೋಡಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ತೆಳು ಇದೆ. ಕನ್ಸಿಸ್ಟೆನ್ಸಿ ನೀವು ನೋಡ್ಕೋಬೋದು. ಪೌಡರ್ನ ಸ್ವಲ್ಪ ಇಟ್ಕೊಂಡಿರಿ, ಏನು ಪುಡಿ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ. ಸೊ ನೋಡಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪೌಡರ್ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕೋಬೋದು. ತುಂಬ ತೆಳು ಆದರೆ ತುಂಬ ಗಟ್ಟಿ ಆದರೆ ಹೆಂಗಂತ. ಸೊ ಅವ್ರಿಗೆ ನಾನು ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ.